ಹಲೋ ಫ್ರೆಂಡ್ಸ್, ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ. ಈ ದಿನ ನಾವು 7ನೇ ತರಗತಿಯ ಭಾಗ 2 ಅಧ್ಯಾಯ 14 ಪಾಠ 14 ಅಕ್ಲು ಚಲಿ ಬಲಾಟಲಿ ಅಂತಂದರೆ ಬುದ್ಧಿ ಓಡಿಸಿದ್ರು ಕಷ್ಟ ದೂರ ಆಯಿತು ಅಂತ ಹೇಳಿಬಿಟ್ಟು. ಸೊ ಈ ಒಂದು ಪಾಠದ ಪ್ರಶ್ನೋತ್ತರಗಳನ್ನು ಮತ್ತು ಗ್ರಾಮರ್ ಪಾರ್ಟನ್ನು ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ನೋಡಬಹುದು ನೀವು ಈ ಒಂದು ಕಥೆ ತುಂಬ ಚೆನ್ನಾಗಿದೆ. ಸೊ ಈ ಕಥೆಯ ಒಂದು ಎಕ್ಸ್ಪ್ಲನೇಷನ್ ಕನ್ನಡದಲ್ಲಿ ಬೇಕು ಅಂತ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ. ಸೊ ನಾನು ಡೆಫಿನೆಟ್ಲಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಸೊ ನೆಕ್ಸ್ಟು ನಾನು ಡೈರೆಕ್ಟಾಗಿ ಇನ್ ಪ್ರಶ್ನೋಕ್ಕೆ ಕ್ವಶನ್ ಆನ್ಸರ್ಸ್ಗೆ ಹೋಗ್ತೀನಿ. ಅಭ್ಯಾಸ ಪಾಠ ಪ್ರಶ್ನೋತ್ತರ. ಇನ್ ಪ್ರಶ್ನೋಕ್ಕೆ ಉತ್ತರ ಲಿಖೋ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. पीपल का पेड़ कहाँ था? पीपल का पेड़ कहाँ था? ಅರಳಿ ಮರ ಎಲ್ಲಿತ್ತು? ಪೀಪಲ್ ಕಾ ಪೇಡ್ ಜಂಗಲ್ ಮೇ ಥಾ. ಅರಳಿ ಮರವು ಕಾಡಿನಲ್ಲಿ ಇತ್ತು. ಕಬೂತರ್ ದಿನ್ ಭರ್ ಕ್ಯೂ ಘೂಮ್ತೆ ಥೇ? ಪಾರಿವಾಳವು ದಿನವಿಡೀ ಯಾಕೆ ತಿರುಗಾಡ್ತಾ ಇದ್ರು ಅಂತಂದರೆ ಹಾರಾಡ್ತಾ ಇದ್ವು. ಕಬೂತರ್ ದಿನ್ ಭರ್ ಭೋಜನ್ ಕಿ ಖೋಜ್ ಮೇ ಘೂಮ್ತೆ ಥೇ? ಪಾರಿವಾಳವು ದಿನವಿಡೀ ಆಹಾರವನ್ನು ಹುಡುಕುತ್ತಾ ಹಾರಾಡ್ತಾ ಇದ್ವು. ವೇ ರಾತ್ ಭರ್ ಕಹಾ ಆರಾಮ್ ಕರ್ತೆ ಥೇ? ಅವರು ರಾತ್ರಿ ಇಡೀ ಎಲ್ಲಿ ವಿಶ್ರಾಂತವನ್ನು ಪಡೆದುಕೊಳ್ತಿದ್ರು? ವೇ ರಾತ್ ಭರ್ ಪೇಡ್ ಪರ್ ಆರಾಮ್ ಕರ್ತೆ ಥೇ? ಅವರು ಮರದ ಮೇಲೆ ವಿಶ್ರಾಂತಿಯನ್ನು ಪಡೆದುಕೊಳ್ತಿದ್ರು. ಕಬೂತರೋं को धरती पर क्या दिखाई पड़ा? ಎಲ್ಲ ಪಾರಿವಾಳಗಳಿಗೆ ಭೂಮಿ ಮೇಲೆ ಏನು ಕಾಣಿಸ್ಕೊಳ್ತು? ಕಬೂತರೋं को धरती पर ದಾನೆ ದಿಖಾಯಿ ದಿಯೇ? ಎಲ್ಲ ಪಾರಿವಾಳಗಳಿಗೆ ಭೂಮಿಯ ಮೇಲೆ ಕಾಳುಗಳು ಕಂಡವು. ಜಾಲ್ ಕಿಸ್ನೆ ಬಿಛಾಯತಾ? ಬಲೆಯನ್ನು ಯಾರು ಹಾಕಿದ್ರು? ಬಹೇಲಿಯಾನೇ ಜಾಲ್ ಬಿಛಾಯತಾ. ಓಕೆ, ಆನ್ಸರ್ ಬಹೇಲಿಯಾನೇ ಜಾಲ್ ಬಿಛಾಯತಾ. ಬಹೇಲಿಯಾ ಅಂತ ಹೇಳಿದ್ರೆ ಫೌಲರ್ ಅನ್ಬೋದು, ಅಥವಾ ಹೂ ಕ್ಯಾಚಸ್ ಆರ್ ಕಿಲ್ಸ್ ದ ಬರ್ಡ್ಸ್ ಆ್ಯಂಡ್ ಎನಿಮಲ್ಸ್, ಬೇಟೆಗಾರ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕ್ವಶನ್. ಕ್ಯಾ ಬೂಡಾ ಕಬೂತರ್ ಭೀ ಜಾಲ್ ಮೇ ಫಸ್ ಗಯಾ? ಏನು ಆ ಒಂದು ವಯಸ್ಕ ಪಾರಿವಾಳ ಇತ್ತಲ್ಲ ಅದು ಸಹ ಬಲೆಯಲ್ಲಿ ಸಿಕ್ಕಾಕೊಂತ? ನಹಿ, ಇಲ್ಲ. ಬೂಡಾ ಕಬೂತರ್ ಜಾಲ್ ಮೇ ನಹಿ ಫಸ. ಇಲ್ಲ, ಒಂದು ವಯಸ್ಕ ಪಾರಿವಾಳ ಇದೆಯಲ್ಲ ಅದು ಆ ಒಂದು ಬಲೆಯಲ್ಲಿ ಸಿಕ್ಕಾಕೊಳ್ಳಲಿಲ್ಲ. ನೆಕ್ಸ್ಟ್ ಕ್ವಶನ್. ಬೂಡೆ ಕಬೂತರ್ ಕಾ ಮಿತ್ರ ಕೋನ್ ಥಾ? ವಯಸ್ಕ ಪಾರಿವಾಳದ ಸ್ನೇಹಿತ ಯಾರಾಗಿದ್ರು? ಬೂಡೆ ಕಬೂತರ್ ಕಾ ಮಿತ್ರ ಚೂಹಾ ಥಾ. ವಯಸ್ಕ ಕಬೂತರ್ನ ಗೆಳೆಯ ಒಂದು ಇಲಿಯಾಗಿತ್ತು. ನೆಕ್ಸ್ಟ್. ಕಬೂತರೋಂ ಕಿ ಮದದ್ ಕಿಸ್ನೆ ಕಿ? ಯಾರು ಪಾರಿವಾಳದ ಒಂದು ಸಹಾಯವನ್ನು ಮಾಡಿದ್ರು? ಕಬೂತರೋಂ ಕಿ ಮದದ್ ಚೂಹೇನೆ ಕಿ. ಹೌದು, ಪಾರಿವಾಳವನ್ನು ಸಹಾಯ ಮಾಡಿದವರು ಇಲಿ. ನೆಕ್ಸ್ಟ್. ಇಸ್ ಪಾಠ ಸೆ ಹಮೇ ಕ್ಯಾ ಸೀಖ್ ಮಿಲ್ತಿ ಹೇ? ಈ ಪಾಠದಿಂದ ನಿಮಗೆ ಏನು ಕಲಿಯಕ್ಕೆ ಸಿಗುತ್ತೆ ಅಥವಾ ನೀತಿ ಏನು ಅಂತ ಹೇಳಿಬಿಟ್ಟು. ಇಸ್ ಪಾಠ ಸೆ ಹಮೇ ಏಕತಾ ಸೆ ಲಾಭ್ ಕಿ ಸೀಖ್ ಮಿಲ್ತಿ ಹೇ? ಈ ಪಾಠದಿಂದ ನಾವು ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋ ಒಂದು ನೀತಿ ಪಾಠ ನಮಗೆ ಸಿಗತ್ತೆ. ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಮೇನ್ 2-3 ವಾಕ್ಯೋ ಮೇ ಉತ್ತರ ಲಿಖೆ. 2-3 ವಾಕ್ಯಗಳಲ್ಲಿ ಉತ್ತರವನ್ನು ಬರೆಯಿರಿ. ದ ಫಸ್ಟ್ ಕ್ವಶನ್ ಇಸ್ ಕಬೂತರ್ ದಾನಾ ಖಾನೆ ಜಾತೆ ತೋ ಬೂಡೆ ಕಬೂತರ್ನೇ ಉನ್ಕೋ ಕ್ಯೂ ರೋಕ? ಎಲ್ಲ ಪ್ರಾಣಿಗಳು ಕಾಳುಗಳನ್ನು ತಿನ್ನಕ್ಕೆ ಭೂಮಿಗೆ ಇಳಿಯೋಕ್ಕೆ ಸ್ಟಾರ್ಟ್ ಮಾಡ್ತವೆ. ಆ ಟೈಮಲ್ಲಿ ಒಂದು ವಯಸ್ಕ ಕಬೂತರ್, ಬೂಡೆ ಅಂತ ಅಂದರೆ ವಯಸ್ಸಾದ ಒಂದು ಪಾರಿವಾಳ, ಯಾಕೆ ಅವರಿಗೆಲ್ಲರಿಗೂ ಸ್ಟಾಪ್ ಮಾಡ್ತು, ಹೋಗಬೇಡಿ ಅಂತ ಹೇಳಿಬಿಟ್ಟು, ಯಾಕೆ ಹೇಳ್ತು ಅಂತ ಹೇಳಿಬಿಟ್ಟು, ನಿಲ್ಲಿಸ್ತು ಅಂತ ಹೇಳಿಬಿಟ್ಟು ಹೇಳ್ತಾರೆ. ಆನ್ಸರ್. ದಾನೆ ಖಾನೆ ಜಾತೆ ಹುಯೇ ಸಬ್ ಕಬೂತರೋಂಕೋ? ಆ ಒಂದು ಕಾಳುಗಳನ್ನು ತಿನ್ನಲು ಹೋಗುತ್ತಿದ್ದ ಎಲ್ಲ ಪಾರಿವಾಳಗಳನ್ನು ಬೂಡೆ ಕಬೂತರ್ನೇ ಕಹ, ಅವರಿಗೆಲ್ಲ ಪ್ರಾಣಿಗಳಿಗೆ ಆ ಒಂದು ವಯಸ್ಕ ಪಾರಿವಾಳ ಹೇಳ್ತು, ಟಹರೋ ಟಹರೋ, ನಿಲ್ಲಿ ನಿಲ್ಲಿ, ಅಭಿ ಮತ್ ಉತ್ರೋ, ಈಗ ಇಳಿಬೇಡ್ರಿ, ಜಂಗಲ್ ಮೇ ಇತನೇ ದಾನೆ ಕಹಾನ್ ಸೆ ಆಯೆ ಕಹಕರ್ ರೋಕಾ? ಕಾಡಿನಲ್ಲಿ ಇಷ್ಟೆಲ್ಲ ಕಾಳುಗಳು ಹೇಗೆ ಬಿದ್ದಿದ್ದಾವೆ ಭೂಮಿ ಮೇಲೆ, ಸ್ವಲ್ಪ ತಡೀರಿ, ನಿಲ್ಲಿ ಅಂತ ಹೇಳಿಬಿಟ್ಟು ಆ ಒಂದು ವಯಸ್ಕ ಪಾರಿವಾಳ ಅವರಿಗೆಲ್ಲರಿಗೂ ಸ್ಟಾಪ್ ಮಾಡ್ತು, ನಿಲ್ಲಕ್ಕೆ ಒಂದು ಪ್ರಯತ್ನ ಪಡ್ತು, ನಿಲ್ಸಕ್ಕೆ. ನೆಕ್ಸ್ಟ್ ಕ್ವಶನ್. ಕಬೂತರ್ ಜಾಲ್ ಮೇ ಕ್ಯೂ ಫಸ್ ಗಯೇ? ಯಾಕೆ ಪಾರಿವಾಳ ಬಲೆಯಲ್ಲಿ ಸಿಕ್ಕಾಕೊಂಡ್ವು? ಪಾರಿವಾಳಗಳು ಕಬೂತರೋನೇ ದಾನೆ ಖಾನೆ ಕೆ ಲೋಭ್ ಮೇ ಆಕರ್ ಜಾಲ್ ಮೇ ಫಸ್ ಗಯೇ? ಯಾಕೆ? ಹೌದು, ಪಾರಿವಾಳಗಳು ಕಾಳುಗಳನ್ನು ತಿನ್ನುವ ಒಂದು ದುರಾಸೆಯಿಂದ ಅವರು ಆ ಬಲೆಯಲ್ಲಿ ಸಿಕ್ಕಾಕೊಂಡ್ರು. ನೆಕ್ಸ್ಟ್ ಕ್ವಶನ್. ಚೂಹೆನೆ ಕಬೂತರೋಂ ಕಿ ಮದದ್ ಕಿಸ್ ಪ್ರಕಾರ್ ಕಿ? ಯಾವ ರೀತಿಯಲ್ಲಿ ಇಲಿಯು ಪಾರಿವಾಳಗಳ ಸಹಾಯ ಮಾಡಿತು? चूहे ने कबूतरों की जाल को
अपने दांतों से काटकर कबूतरों को जाल से छुड़ाकर मदद की. ಇಲಿಯು ಆ ಒಂದು ಪಾರಿವಾಳಗಳು ಸಿಕ್ಕಾಕೊಂಡಿರ್ತಿರೋ ಆ ಬಲೆಯನ್ನು ತನ್ನ ಹಲ್ಲುಗಳಿಂದ ಕಟ್ ಮಾಡಿ, ಕಾಟ್ಕರ್ ಅಂತ ಅಂದರೆ ಅದನ್ನು ತನ್ನ ಹಲ್ಲುಗಳಿಂದ ಕಟ್ ಮಾಡಿ ಆ ಎಲ್ಲ ಪಾರಿವಾಳಗಳನ್ನು ಆ ಒಂದು ಬಲೆಯಿಂದ ಹೊರಗಡೆ ಬರೋಕ್ಕೆ ಸಹಾಯ ಮಾಡ್ತು. ಇದಿಷ್ಟು ಸಹ ಈ ಒಂದು ಪಾಠದ ಪ್ರಶ್ನೋತ್ತರಗಳಿದೆ. ಸೊ ನೆಕ್ಸ್ಟ್ ನಾವು ನೋಡೋಣ ಗ್ರಾಮರ್ ಪಾರ್ಟ್. ಅನ್ಯವಚನ ಲಿಖು. ಅನ್ಯವಚನ ಲಿಖ ಅಂತ ಅಂದರೆ ಏಕವಚನ ಬಹುವಚನ ಅಂತಾರಲ್ವ, ಅದು ವಚನ ಬದಲಾಯಿಸಿ. ಪೇಡ್ ಅಂದರೆ ಮರ, ಮರ ಪೇಡ್. ಬಾತ್ ಬಾತೆ, ಕಬೂತರ್ ಕಬೂತರೇ, ದಾನ ದಾನೆ, ಚೂಹ ಚೂಹೆ, ಸಿಂಗುಲರ್ ಪ್ಲೂರಲ್ ಅಂತೀವಲ್ವ ಆ ರೀತಿ ಏಕವಚನ ಮತ್ತು ಬಹುವಚನದಲ್ಲಿ ಇಲ್ಲಿ ಬರೆದಿದೆ. ನೆಕ್ಸ್ಟ್ ವಿಲೋಮ್ ಶಬ್ದ ಲಿಖು. ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಏಕತಾ ಒಗ್ಗಟ್ಟು, ಅನೇಕತಾ ಡೈವರ್ಸಿಟಿ ವೈವಿಧ್ಯತೆ. ಓಕೆ. ನೆಕ್ಸ್ಟ್ ದೂರ್ ದೂರ, ಪಾಸ್ ಹತ್ತಿರ, ಆಗೆ ಮುಂದೆ, ಪೀಛೆ ಹಿಂದೆ, ದಿನ್ ದಿನ, ರಾತ್ ರಾತ್ರಿ ಹಗಲು ಇರಳು ಅಂತಾರಲ್ಲ, ಉತರ್ನಾ ಇಳಿಯೋದು, ಚಡನಾ ಹತ್ತೋದು. ಕನ್ನಡ ಯಾ ಅಂಗ್ರೇಜಿ ಮೇ ಅನುವಾದ ಕರೋ. ಕನ್ನಡದಲ್ಲಿ ಅಥವಾ ಇಂಗ್ಲೀಷಲ್ಲಿ ಇದನ್ನು ಟ್ರಾನ್ಸ್ಲೇಟ್ ಮಾಡಬೇಕಂತೆ. ಜಂಗಲ್ ಮೇ ಪೀಪಲ್ ಕಾ ಏಕ್ ಪೇಡ್ ಥಾ. ಕಾಡಿನಲ್ಲಿ ಒಂದು ಅರಳಿ ಮರವಿತ್ತು. ಓಕೆ. ಇನ್ ಇಂಗ್ಲೀಷ್ ಪೀಪಲ್ ಟ್ರೀ ಅಂತ ಅಂದರೆ ಬೋಧಿ ಟ್ರೀ ಅಂತಲೂ ಹೇಳ್ಬೋದು ಅಥವಾ ಸ್ಯಾಕ್ರೆಡ್ ಫಿಗ್ ಅಂತಲೂ ಹೇಳ್ಬೋದು. ಸೊ ದೇರ್ ಈಸ್ ಎ ಬೋಧಿ ಟ್ರೀ ಇನ್ ಫಾರೆಸ್ಟ್. ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ. ಪಾರಿವಾಳಗಳು ಭೂಮಿಗೆ ಇಳಿಯತೊಡಗಿದವು. ಇನ್ ಇಂಗ್ಲಿಷ್ ದ ಪಿಜನ್ಸ್ ಸ್ಟಾರ್ಟೆಡ್ ಲ್ಯಾಂಡಿಂಗ್ ಆನ್ ದ ಗ್ರೌಂಡ್. ನೆಕ್ಸ್ಟ್ ಕ್ವಶನ್. ಬೂಢಾ ಕಬೂತರ್ ಚೂಹೆ ಕೋ ಬುಲಾ ಲಾಯ. ಕನ್ನಡದಲ್ಲಿ ಹಿರಿಯ ಪಾರಿವಾಳ ಇಲಿಯನ್ನು ಕರೆದುಕೊಂಡು ಬಂದಿತು. ದ ಓಲ್ಡ್ ಪಿಜನ್ ಕಾಲ್ಡ್ ದ ರ್ಯಾಟ್ ಓವರ್. ओके. नेक्स्ट बरना समान अर्थ वाले शब्दों को पहचान कर उदाहरण के अनुसार ಲಕೀರ್ ಖೀಂಚೆ. ಇಲ್ಲಿ ಏನು ಕಟ್ಟಿದ್ದಾರೆ ಅಂದರೆ ಸಮಾನ ಅರ್ಥವಲ್ಲ ಅಂದರೆ ಸಮಾನಾರ್ಥಕ ಪದಗಳನ್ನು ಗುರುತಿಸಿ ಈ ರೀತಿಯಾಗಿ ಲೈನ್ಸ್ಗಳನ್ನು ಹಾಕ್ರಿ ಅಂತ ಹೇಳಿದ್ದಾರೆ. ಸೊ ನಿಮಗೆ ಈಸಿ ಆಗಲಿ ಅಂತ ನಾನು ಇಲ್ಲಿ 1 2 3 ಅಂತ ಹೇಳಿಬಿಟ್ಟು ಕೊಟ್ಟಿದ್ದೀನಿ ನಂಬರ್ಸು. ಸೊ ನೀವು ಲೈನ್ಸ್ ಹಾಕ್ಬೋದು ಹೊಂದಿಸಿ ಬರೆಯೋಕ್ಕೆ. ಖೋಜನ ಹುಡ್ಕೋದು, ಢೂಂಢನ ಅಂದ್ರೂ ಹುಡ್ಕೋದು. ಮಿತ್ರ ಗೆಳೆಯ, ದೋಸ್ತ್ ಗೆಳೆಯ. ಮದದ್ ಸಹಾಯ, ಸಹಾಯತ. ಧರ್ತಿ ಭೂಮಿ. ಸೊ ಇಲ್ಲಿ ಭೂಮಿ ಅಂತಲೇ ಇದೆ ಹಿಂದಿಯಲ್ಲಿ. ಭೋಜನ್ ಊಟ 5ನೇದು. ಸೊ ಖಾನ. ಓಕೆ. ನೆಕ್ಸ್ಟ್ ಚಿಡಿಯಾ, ಇದೊಂದು ಪಕ್ಷಿ. ಸೊ ಇಲ್ಲಿ ಸಮಾನಾರ್ಥಕ, ಇಲ್ಲಿ ಪಕ್ಷಿನೇ ಇದೆ. ಓಕೆ. ನೆಕ್ಸ್ಟ್ ಕೋಷ್ಟಕ್ ಮೇ ದಿಯೇ ಗಯೇ ಶಬ್ದೋಂ ಸೆ ಖಾಲಿ ಜಗಹೋಂ ಕೋ ಭರೆ. ಇಲ್ಲಿ ಕೋಷ್ಟಕದಲ್ಲಿ ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ, ಅದನ್ನು ತಗೊಂಡು ಬಿಟ್ಟ ಸ್ಥಳವನ್ನು ತುಂಬಬೇಕು. ಉದಾಹರಣೆ ಇಲಾಜ್ ಕರ್ನೆ ವಾಲಾ ಡಾಕ್ಟರ್. ಕಪಡೆ ಸೀನೆ ವಾಲಾ ಬಟ್ಟೆ ಹೊಲಿಯೋರು. ದರ್ಜಿ ಅಂತ ಅಂದರೆ ಟೈಲರ್. ದೆನ್ ಲಕಡಿ ಕಿ ಚೀज़ें बनाने वाला ಬಡಾಯಿ ಅಂದರೆ ಬಡಗಿ. ಚಿಡಿಯಾ ಪಕಡ್ನೆ ವಾಲಾ ಬಹೇಲಿಯಾ ಬೇಟೆಗಾರ. ಕಪಡೆ ಧೋನೆ ವಾಲಾ ಬಟ್ಟೆ ಒಗೆಯೋನು ಧೋಬಿ ಬಟ್ಟೆ ಒಗೆಯುವ. ಓಕೆ. ನೆಕ್ಸ್ಟ್ ಬಚ್ಚೋ ಜರಾ ಬತಾವೋ ಮೈ ಕೋನ್ ಹೂँ. ಮಕ್ಕಳೇ ಈ ಚಿತ್ರವನ್ನು ನೋಡಿಬಿಟ್ಟು ನನಗೆ ಗುರುತಿಸಿ ಇಲ್ಲಿ ಹೆಸರನ್ನು ಬರೀರಿ ಅಂತ ಕೊಟ್ಟಿದ್ದಾರೆ. ಮೈ ಮಧುರ್ ಗಾತ್ಯೂ, ನಾನು ತುಂಬ ಮಧುರವಾಗಿ ಹಾಡುತ್ತೇನೆ. ನಾನು ಯಾರು? ಕೋಯಲ್, ಕೋಗಿಲೆ. ಮೈ ಸುಂದರ್ ನಾಚ್ತಾ ಹೂँ, ನಾನು ತುಂಬ ಚೆನ್ನಾಗಿ ನೃತ್ಯವನ್ನು ಮಾಡ್ತೇನೆ. ಮೋರ್, ನವಿಲು. ಮೈ ಶಾಂತಿ ಕಾ ಪ್ರತೀಕ್ ಹೂँ, ನನಗೆ ಶಾಂತಿಯ ಪ್ರತೀಕ ಅಂತ ಹೇಳ್ತಾರೆ ಪಾರಿವಾಳ, ಕಬೂತರ್. ಮೈ ಪಾನಿ ಮೇ ತೇರ್ತಾ ಹೂँ, ನಾನು ನೀರಿನಲ್ಲಿ ಈಜಾಡ್ತೇನೆ. ಹನ್ಸ್, ಸ್ವಾನ್ ಅಂತಾರಲ್ಲ ಹಂಸ. ಮೇರಿ ನಾಕ್ ಲಾಲ್ ಹೇ, ನನ್ನ ಮೂಗು ಕೆಂಪುಗಿದೆ. ತೋತ, ಗಿಳಿರಾಯ. ಓಕೆ. ನೆಕ್ಸ್ಟ್ ನಮೂನೆಗೆ ಅನುಸಾರ ಖಾಲಿ ಜಾಗ ಬರೋ ಅಂದರೆ ಮಾದರಿಯಲ್ಲಿ ಕೊಟ್ಟಿರುವಂತೆ ಆ ರೀತಿ ನಾವಿಲ್ಲಿ ಬಿಟ್ಟ ಸ್ಥಳವನ್ನು ತುಂಬಬೇಕಂತೆ. ಕಬೂತರ್ ದಾನ ಚುಗ್ ರಹೆ ಹೇ. ಕಬೂತರ್ ದಾನ ಚುಗ್ನೆ ಲಗೆ. ಚುಗ್ನ ಅನ್ನೋದು ಯೂಸ್ ಮಾಡ್ಕೊಂಡು ಬರಿಬೇಕು. ಇಲ್ಲಿ ಉತರ್ನಾನ ಯೂಸ್ ಮಾಡ್ಕೊಂಡು ಬರಿಬೇಕು. ಕಬೂತರ್ ಧರ್ತಿ ಪರ್ ಉತರ್ ರಹೆ ಹೇ. ಕಬೂತರ್ ಧರ್ತಿ ಪರ್ ಉತರ್ನೆ ಲಗೆ. ಚೂಹೆ ಜಾಲ್ ಕಾಟ್ ರಹೆ ಹೇ. ಚೂಹೆ ಜಾಲ್ ಕಾಟ್ನೆ ಲಗೆ. कबूतर जाल लेकर उड़ रहे हैं. कबूतर जाल लेकर उड़ने लगे. ओके. नेक्स्ट भाषा ज्ञानದಲ್ಲಿ ಭಾಷಾ ಚಟುವಟಿಕೆಯಲ್ಲಿ ಪಾಠ के आधार पर तालिका की सहायता से वाक्य बनाए. ಇಲ್ಲಿ ಒಂದು 3 ಕಾಲಮ್ಸ್ ಇದೆ. ಸೊ ಅದನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಪಾಠಕ್ಕೆ ಸಂಬಂಧಿಸಿದಂತೆ ಸೊ ನಾವು ಸೆಂಟೆನ್ಸ್ಗಳನ್ನು ಮಾಡಬೇಕಂತೆ. ಸೊ ನಮೂನಾ ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೆ. ಕಬೂತರ್ ಭೋಜನ್ ಕಿ ಖೋಜ್ ಮೇ ಗಯೆ. ಸೊ 3 ಕಾಲಮ್ಮು ಯೂಸ್ ಮಾಡಬೇಕು.
बूढ़ा कबूतर उनके साथ नहीं गया. ओके. नेक्स्ट, उसने एक पेड़ की ನೋಡ್ಬೋದು, एक पेड़ की तरफ इशारा किया. चूहे ने जाल काट दिया. नेक्स्ट लास्ट वन, उन्होंने चूहे को ಧನ್ಯವಾದ ದಿಯಾ. ಓಕೆ, ಇದಿಷ್ಟು ಇದೆ. ನೆಕ್ಸ್ಟ್ ಇದಾದಮೇಲೆ ಗ್ರಾಮರ್ ಪಾರ್ಟಲ್ಲಿ ವಚನ್ ಅಂತ ಅಂದರೆ ಏಕವಚನ, ಬಹುವಚನ, ವಚನಗಳು. ಉದಾಹರಣೆ, ಘೋಡಾ ದೌಡ್ತಾ ಹೈ, ಘೋಡೆ ದೌಡ್ತೆ ಹೈ, ಘೋಡೆ. ಓಕೆ. ಮೈ ಚಾಯ್ ಪೀ ರಹಿ ಹೂँ, ಹಮ್ ಚಾಯ್ ಪೀ ರಹೆ. ಮೈ ಅಂದರೆ ನಾನು, ಇಲ್ಲಿ ಹಮ್ ಅಂದರೆ ನಾವು, ಬಚ್ಚಾ ಬಚ್ಚೆ. ವಚನ್ ಕೆ ದೋ ಭೇದ್ ಹೈ, ಏಕವಚನ ಬಹುವಚನ. ಸೇಮ್ ಕನ್ನಡದಲ್ಲೂ ಅಷ್ಟೇ ಏಕವಚನ ಬಹುವಚನ ಅಂತಾರೆ. ಪತ್ತಾ ಹಿಲ್ ರಹಾ ಹೈ, ಎಲೆ ಅಲಗಾಡ್ತಿದೆ. ಪತ್ತೆ ಹಿಲ್ ರಹೆ ಹೈ, ಪತ್ತೆ ಅಂದರೆ ಎಲೆಗಳು. ಕಹಾನಿ ಕಥೆ, ಕಹಾನಿಯಾ ಕಥೆಗಳು. ಲಡ್ಕಿ ಹುಡುಗಿ, ಲಡ್ಕಿಯಾ ಹುಡುಗಿಯರು. ಕುತ್ತ ನಾಯಿ, ಕುತ್ತೆ ನಾಯಿಗಳು. ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ. ಕೆಳಗಡೆ पाठ से आगे एकता में बल है इस नीति को बताने वाली अन्य कहानियाँ पढ़ो और कक्षा में बनाओ. ಒಗ್ಗಟ್ಟಿನಲ್ಲಿ ಬಲವಿದೆ ಅನ್ನೋದಕ್ಕೆ ಇನ್ನೂ ಹೆಚ್ಚಿನ ಒಂದು ಕಥೆಗಳನ್ನು ಓದಿ ಅದಕ್ಕೆ ನೀವು ಕ್ಲಾಸ್ ರೂಮಲ್ಲಿ ಆ ಸ್ಟೋರೀಸ್ಗಳನ್ನು ಶೇರ್ ಮಾಡಿ ಅಂತ ಹೇಳಿಬಿಟ್ಟು ಹೇಳಿದ್ದಾರೆ. ಥ್ಯಾಂಕ್ ಯು ಫ್ರೆಂಡ್ಸ್.